ಸ್ನೇಹಿತರೆ, ನಾನು ನಿಮ್ಮನ್ನು ಉದಯಪುರದಲ್ಲಿರುವ ಕರ್ಣಿ ಮಾತಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲೇನಂದರೆ ವಿಶೇಷತೆ ಏನಪ್ಪ ಅಂದರೆ, ಅಲ್ಲಿ ಹೋಗ್ಬೇಕಾದ್ರೆ ನಾವು ರೋಪ್ವೇನಲ್ಲಿ ಮೇಲ್ಗಡೆ ಹೋಗಬೇಕು. ಬೆಟ್ಟದ ಮೇಲ್ಗಡೆ ಕರ್ಣಿ ಮಾತಾ ಟೆಂಪಲ್ ಇದೆ. ಅಲ್ಲಿ ನಾವು ಬೆಟ್ಟ ರೋಪ್ವೇನಲ್ಲಿ ಹತ್ತಬೇಕಾಗತ್ತೆ. ರೋಪ್ವೇನಲ್ಲಿ ಹತ್ತಬೇಕು ಅಂದರೆ ಅದು ಎಂಥ ಜಾಗ ಅಂದರೆ, ಆ ಜಾಗದಲ್ಲಿ ಒಂದು ಕಾಲದಲ್ಲಿ ಜೈಪುರದ ಮಹಾರಾಜರು ಅಂದರೆ ರಾಜಸ್ಥಾನ ಮಹಾರಾಜರು ಅಲ್ಲಿ ಕೂತ್ಕೊಂಡು ಸಂಜೆ ಹೊತ್ತು ಜಿಲೇಬಿನ ಹಾಲಲ್ಲಿ ಎದ್ಕೊಂಡು ತಿಂತಾಯಿದ್ರಂತೆ. ಅಂಥ ಜಾಗ. ಯಾಕೆಂದರೆ ಆ ಜಾಗ ಹೆಂಗಿದೆ ಅಂದರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಂಥ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಫಸ್ಟ್ ಇವಾಗ ಆ ರೋಪ್ ವೇ ಹೆಂಗಿದೆ ಅಂತ ನೋಡೋಣ. ರೋಪ್ ವೇನಲ್ಲಿ ಹೋಗೋಕ್ಕೆ ನಿಮಗೆ ಒಬ್ಬರಿಗೆ 1200 ರೂಪಾಯಿ ತೊಗೊತಾನೆ. ಅಂದರೆ ಒಂದು ಕಾರಲ್ಲಿ 6 ಜನ ಕೂತ್ಕೋಬೋದು. 6 ಜನ ಹೋದ್ರೆ 1200 ರೂಪಾಯಿ, ಒಬ್ಬರು ಹೋದ್ರೆ 1200 ರೂಪಾಯಿ. ಸೊ ಯಾರನ್ನ ಹೋದರೆ 6 ಜನ ಹೋದರೆ ಒಳ್ಳೆಯದು ಅಂತ ಎಲ್ಲ ತಿಳ್ಕೊಳ್ಳಿ. ಯಾರು ಹೋದ್ರೂ 6 ಜನ ಹೋಗಿ ಇದ್ರ ಜೊತೆ ಬೇರೆಯವ್ರ ಜೊತೆ ಸೇರಿಕೊಳ್ಳಿ. ಇಲ್ಲ ಏನಪ್ಪ ಅಂದರೆ ಅಲ್ಲಿ ನವಿಲುಗಳು ಕೂಗಾಟ ಕೇಳಿಸ್ತಾ ಇದೆ ನಿಮಗೆ. ಮಳೆ ಬರೋ ಟೈಮ್ ಆಲ್ಮೋಸ್ಟು. ವೆದರ್ ತುಂಬ ಚೆನ್ನಾಗಿತ್ತು. ಅಲ್ಲಿ ನವಿಲುಗಳು ಕ್ಯೂ ಅಂತ ನ್ಯಾಚುರಲ್ ವಾಯ್ಸ್ಗಳನ್ನ ನಿಮಗೆ ಹಾಗೆ ಮೇಂಟೈನ್ ಮಾಡಿದ್ದೀನಿ. ಸೊ ನೀವು ಹೋಗ್ತಾ ದಾರಿಯುದ್ದಕ್ಕೂ ಅದನ್ನು ಕೇಳ್ಕೊಂಡು ಹೋಗ್ಬೋದು. ಏನಪ್ಪ ಅಂದರೆ ಕೆಳಗಡೆ ದೇವಸ್ಥಾನದಲ್ಲಿ ಭಜನೆ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಎಕೋ ಆಗ್ತಾಯಿದೆ ಬೆಟ್ಟಗಳಲ್ಲಿ. ಅದು ವ್ಯಾಲಿಲಿ ಹೋಗ್ತಾ ಇದ್ರೆ ಮೇಲ್ಗಡೆ ಹತ್ತಾ ಇದ್ರೆ ರೋಪ್ ವೇ ಹಿಂದ್ಗಡೆ ಬ್ಯಾಕ್ಗ್ರೌಂಡು ಈ ಥರ ಬರ್ತಾ ಇರುತ್ತೆ. ಒಂದು ಕಡೆ ಸೂರ್ಯ ಮುಳುಗ್ತಾ ಇದ್ದಾನೆ, ಇನ್ನೊಂದು ಕಡೆ ನಾವು ಬೆಟ್ಟ ಹತ್ತಾ ಇದ್ದೀವಿ ರೋಪ್ ವೇಲಿ. ರೋಪ್ ಗಾಳಿ ಬಂದಾಗ ಅಲ್ಲಾಡಿ ಕಿರ್ರೋ 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 ಅಂತ ಕೂಗೋತಾ ಇದೆ ನೋಡಿ. ಕೇಳಿಸ್ತಾ? ಅದನ್ನು ತುಂಬ ವೇಗಮ ನೋಟ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಒಂದು ಕಡೆ ನವಿಲುಗಳು ಕೂಗಾಟ, ನಿಶಬ್ದ. ಯಾಕೆಂದರೆ ಆ ಕಾರ್ಟಲ್ಲಿ ನಾನು ಒಬ್ಬನೇ ಇದ್ದೆ. ಅದಕ್ಕೆ 1200 ರೂಪಾಯಿ ಕೊಟ್ಟು ಒಬ್ಬನೇ ಕೂತಿದ್ದೆ. ಹೀಗೆ ಹೋಗ್ತಾಯಿದ್ರೆ ಒಂದು ಕಡೆ ನಾವು ಕತ್ಲಾಗಿರೋ ಜಾಗ ಕಾಣ್ತದೆ. ಅಲ್ಲಿ ಬೆಟ್ಟಗಳು ತಪ್ಪಲು. ಇನ್ನೊಂದು ಸೈಡು ನೋಡ್ತೀವಿ. ಈಗ ಇನ್ನೊಂದು ಸೈಡ್ ನೋಡುವಾಗ ನಿಮಗೆ ಭಾಳಷ್ಟು ಕಾಣುತ್ತೆ. ಏನೇನು ಕಾಣುತ್ತಪ್ಪ ಅಂದರೆ, ಕಾಣಿಸೋದು ಪಿಚೋಲಾ ಲೇಕ್, ಪಿಚೋಲಾ ಕೆರೆ ದೊಡ್ಡದಾಗಿದೆ. ಸಿಟಿ ಪ್ಯಾಲೇಸ್ ಕಾಂಪ್ಲೆಕ್ಸ್ ಕಾಣಿಸುತ್ತೆ. ಜಗಮಂದಿರ್ ಐಲ್ಯಾಂಡ್ ಕಾಣುತ್ತೆ, ಐಲ್ಯಾಂಡ್ ಪ್ಯಾಲೇಸ್ ಅದು. ಆಮೇಲೆ ಲೇಕ್ ಪ್ಯಾಲೇಸ್ ಅಂತ ತಾಜ್ ಹೋಟ್ಲ್, ಅದು ಫ್ಲೋಟಿಂಗ್ ಇನ್ ದ ಮಿಡ್ಲ್, ಮಧ್ಯ ಫ್ಲೋಟ್ ಆಗ್ತಾ ಇರುತ್ತೆ. ಆ ಥರ ಪ್ಯಾಲೇಸ್ ಅದು. ಆಮೇಲೆ RC ವಿಲಾಸ್ ಒಂದು ಐಲ್ಯಾಂಡ್, ಅದು ನೋಡಿ ಲೈಟ್ಗಳು ಕಾಣಿಸ್ತಾ ಇದೆ. ಆಮೇಲೆ ಘಾಟ್ಗಳಿದೆ, ಹಳೆ ಘಾಟ್ಗಳು. ಆಮೇಲೆ ಹಳೆ ಶೋರ್ ಲೈನು, ಸಿಟಿ ಶೋರ್ ಲೈನು ಎಲ್ಲ ದೂರಕ್ಕೆ ಕಾಣುತ್ತೆ. ಇದೇನಪ್ಪ ಸೊಗಸು ಅಂದರೆ, ನಾವು ಬೆಳಗ್ಗೆ ಹೊತ್ತು ಕಾಣುತ್ತೆ, ರಾತ್ರಿ ಹೊತ್ತು ಯಾವ ಥರ ಕಾಣುತ್ತೆ ಅಂತ ನೋಡಿರೋದು ತುಂಬ ಕಮ್ಮಿ. 2 ಕಣ್ಣು ಸಾಲದು ನೋಡಿ. ಮೇಲ್ಗಡೆ ಕಾಣಿಸ್ತಾ ಇದೆ ವೆಲ್ಕಮ್ ಟು ರೋಪ್ ವೇ ಅಂತ ಹಾಕಿದೆ. ಆ ಕಡೆ ಸೂರ್ಯ ಮುಳುಗ್ತಾ ಇದ್ದಾನೆ. ಲೈಟು, ಅಲ್ಲಿ ಚಿಕ್ಕ ಚಿಕ್ಕ ಬೋಟ್ಗಳೆಲ್ಲ ಓಡಾಡ್ತೀವಿ ಲೇಕಲ್ಲಿ. ಈಗ ಬಂದು ಸೇರಿದ್ದೀವಿ. ಆ್ಯಕ್ಚುಲಿ ಈಗ ನಾವು ವಾಪಸ್ ಬರೋ ದಾರಿಲಿದ್ದೀನಿ. ಯಾಕೆಂದರೆ ಬೇರೆ ದೇವಸ್ಥಾನ ಆಮೇಲೆ ಅಲ್ಲಿ ಕಾಣೋ ದೃಶ್ಯಗಳೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿದೆ ನೋಡಿ. ನೋಡಿ ರೋಪ್ ವೇ ಯಾವ ಥರ ಇದೆ ನೋಡಿ. ಒಂದು ದೊಡ್ಡ ಫ್ಲೈ ವೀಲು. ಆ ಫ್ಲೈ ವೀಲ್ನ ಮೇಲೆ ರೋಪ್ ಇರುತ್ತೆ, ಸ್ಟೀಲ್ ಹಗ್ಗ ನೋಡಿ. ಅದು ಸುತ್ತಾಗ ಮೇಲೆ ಕೆಳಗೆ ಓಡಾಡುತ್ತೆ ಕಾರುಗಳು. 3 ಕಾರು ಒಂದು ಜಾಗದಲ್ಲಿ ಇರುತ್ತೆ. 3 ಕಾರ್ ಹೋಗುತ್ತೆ, 3 ಕಾರ್ ಬರುತ್ತೆ. ಸೊ ಅಲ್ಲಿ ಡಿಸ್ಎಂಗೇಜ್ ಆಗಿ ಬರೀ ಸ್ಟೀಲ್ ರೋಪ್ ಮಾತ್ರ ಇಟ್ಕೊಳ್ಳುತ್ತೆ. ಅಲ್ಲಿ ಕಿರ್ರ ಅಂತ ಸೌಂಡ್ ಕೇಳಿಸ್ತಾ ಇದೆ. ಅದೇನಪ್ಪ ಅಂದರೆ ಸ್ಟೀಲ್ ರೋಪು ಟ್ವಿಸ್ಟ್ ಆಗಿ ಬರೋ ಸೌಂಡು ನೋಡಿ. ಈಗ ಬೈ ಹೇಳ್ತಾ ಇದ್ದೀನಿ ಹಿಂದ್ಗಡೆ
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಿಂಗಡೆ ನೋಡಿ. ತಿರ್ಗಾ ಅದೇ ದೃಶ್ಯಗಳು ಮೇಲಿಂದ ಕಾಣಿಸ್ತಾ ಇದೆ ನೋಡಿ. ಈಗ ವಾಪಸ್ ಬರುವಾಗ ಯಾವ ಥರ ಕಾಣುತ್ತೆ ಇವೆಲ್ಲ ಲೇಕು, ಪ್ಯಾಲೇಸು. ನೀವು ಇನ್ನೂ ಬೆಟ್ಟದ ಮೇಲೆ ಹೋದರೆ ಆ ಕಡೆ ಸೈಡ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡಿರಂತೆ. ಮುಂದಿನ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಅದರಲ್ಲಿ ದೇವಸ್ಥಾನ, ಅಲ್ಲಿಂದ ಕಾಣೋ ಬೆಟ್ಟದ ಮೇಲೆ ಕಾಣೋ ಎಲ್ಲ ದೃಶ್ಯಗಳನ್ನು ಅದರಲ್ಲಿ ಕವರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ.